ನಮ್ಮ ಜೊತೆಗೆ ಆರ್ ಅಶೋಕ್ ಅವರಿದ್ದಾರೆ, ಮಾತಾಡ್ಸೋಣ. ಸರ್, ಹೋರಾಟನ ಇಲ್ಲಿ ಕೈ ಬಿಡ್ತೀರಾ, ಹೇಗಿರ್ತೀರಾ ಅಂತ ಸರ್? ಇಲ್ಲ, ಮುಂದುವರಿಸ್ತೀರಿ. ಇದು ಹೋರಾಟ ಇಲ್ಲಿ ಮುಂದುವರಿತೀರಿ. 4,000 ಅವ್ರ ಕೈಗೆ ಸಿಗೋವರೆಗೂ ಆ ಬಡ ಮಹಿಳೆಯರಿಗೆ ಅಲ್ಲಿವರೆಗೂ ಹೋರಾಟ. ಈ ಧರಣಿಯನ್ನು ಇವತ್ತು ವಾಕೌಟ್ ಮಾಡಿದಿರಿ. ನಮ್ಮ ಕ್ವಶನ್ಸ್ ಇದೆ, ಆ ಕ್ವಶನ್ ಅವ್ರವ್ರು ಹೋಗ್ತೀರಿ. ಆದರೆ ಹೋರಾಟ ವಿಧಾನಸೌಧ ಹೊರಗಡೆ ಹೋರಾಟವನ್ನು ಕಂಟಿನ್ಯೂ ಮಾಡ್ತಾರೆ. ಸಮಂಜಸವಾದಂಥ ಉತ್ತರವನ್ನು ಕೊಡಲಿಲ್ಲ, ವಿಷಾದನೂ ವ್ಯಕ್ತಪಡಿಸ್ತಾ ಇದ್ದಾರೆ, ಕ್ಷಮೆನೂ ಕೇಳ್ತಾ ಇಲ್ಲ. ನೋಡಿ, ಅವರು ಕ್ಷಮಾಪಣೆ ಕೇಳಿದೆ ದೊಡ್ಡ ವ್ಯಕ್ತಿ ಆಗಿರೋರು. ಆ 1,26,00,000 ಜನ ಇವ್ರನ್ನ ಕ್ಷಮಿಸ್ಬಿಡೋರು. ಕೇಳಿಲ್ಲ, ನಮಗೆ ಕೇಳಿ ಅಂತ ಹೇಳಿಲ್ಲ, ಆ ಜನಗಳು ಕೇಳಿ ಅಂತ ನಾವು ಹೇಳಿರೋದು. ನಮಗೆ ಕ್ಷಮಾಪಣೆ ಬೇಡ, ಆ ಜನಗಳಿಗೆ ಕ್ಷಮಾಪಣೆ ಅದನ್ನು ಕೇಳಿಲ್ಲ. ಅದರಿಂದ ಇದನ್ನು ಪಾರ್ಟಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡೋ ಮುಖಾಂತರ ಮಾಡ್ತೀವಿ. ದುಡ್ಡು ಯಾವ ಹಾಕ್ತು ಅಂತ ಹೇಳ್ತಾ ಇಲ್ವಲ್ಲ ಸರ್ ಅವರು? ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇಲ್ಲ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ದುಡ್ಡನ್ನು ತಿಂದು ಹಾಕಲಾಗಿದೆ, ಹಾಗಾಗಿ ಕ್ಷಮೆನೂ ಕೇಳ್ತಿಲ್ಲ, ಯಾವುದೇ ಆದಂತಹ ಉತ್ತರವನ್ನು ಕೊಡ್ತಿಲ್ಲ, ಹಾಗಾಗಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ, ಸದನದ ಹೊರಗೆ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಮಾತನಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಆರ್ ಅಶೋಕ್ ಅವರಿದ್ದಾರೆ, ಮಾತಾಡ್ಸೋಣ. ಸರ್, ಹೋರಾಟನ ಇಲ್ಲಿ ಕೈ ಬಿಡ್ತೀರಾ, ಹೇಗಿರ್ತೀರಾ ಅಂತ ಸರ್? ಇಲ್ಲ, ಮುಂದುವರಿಸ್ತೀರಿ. ಇದು ಹೋರಾಟ ಇಲ್ಲಿ ಮುಂದುವರಿತೀರಿ. 4,000 ಅವ್ರ ಕೈಗೆ ಸಿಗೋವರೆಗೂ ಆ ಬಡ ಮಹಿಳೆಯರಿಗೆ ಅಲ್ಲಿವರೆಗೂ ಹೋರಾಟ. ಈ ಧರಣಿಯನ್ನು ಇವತ್ತು ವಾಕೌಟ್ ಮಾಡಿದಿರಿ. ನಮ್ಮ ಕ್ವಶನ್ಸ್ ಇದೆ, ಆ ಕ್ವಶನ್ ಅವ್ರವ್ರು ಹೋಗ್ತೀರಿ. ಆದರೆ ಹೋರಾಟ ವಿಧಾನಸೌಧ ಹೊರಗಡೆ ಹೋರಾಟವನ್ನು ಕಂಟಿನ್ಯೂ ಮಾಡ್ತಾರೆ. ಸಮಂಜಸವಾದಂಥ ಉತ್ತರವನ್ನು ಕೊಡಲಿಲ್ಲ, ವಿಷಾದನೂ ವ್ಯಕ್ತಪಡಿಸ್ತಾ ಇದ್ದಾರೆ, ಕ್ಷಮೆನೂ ಕೇಳ್ತಾ ಇಲ್ಲ. ನೋಡಿ, ಅವರು ಕ್ಷಮಾಪಣೆ ಕೇಳಿದೆ ದೊಡ್ಡ ವ್ಯಕ್ತಿ ಆಗಿರೋರು. ಆ 1,26,00,000 ಜನ ಇವ್ರನ್ನ ಕ್ಷಮಿಸ್ಬಿಡೋರು. ಕೇಳಿಲ್ಲ, ನಮಗೆ ಕೇಳಿ ಅಂತ ಹೇಳಿಲ್ಲ, ಆ ಜನಗಳು ಕೇಳಿ ಅಂತ ನಾವು ಹೇಳಿರೋದು. ನಮಗೆ ಕ್ಷಮಾಪಣೆ ಬೇಡ, ಆ ಜನಗಳಿಗೆ ಕ್ಷಮಾಪಣೆ ಅದನ್ನು ಕೇಳಿಲ್ಲ. ಅದರಿಂದ ಇದನ್ನು ಪಾರ್ಟಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡೋ ಮುಖಾಂತರ ಮಾಡ್ತೀವಿ. ದುಡ್ಡು ಯಾವ ಹಾಕ್ತು ಅಂತ ಹೇಳ್ತಾ ಇಲ್ವಲ್ಲ ಸರ್ ಅವರು? ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇಲ್ಲ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ದುಡ್ಡನ್ನು ತಿಂದು ಹಾಕಲಾಗಿದೆ, ಹಾಗಾಗಿ ಕ್ಷಮೆನೂ ಕೇಳ್ತಿಲ್ಲ, ಯಾವುದೇ ಆದಂತಹ ಉತ್ತರವನ್ನು ಕೊಡ್ತಿಲ್ಲ, ಹಾಗಾಗಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ, ಸದನದ ಹೊರಗೆ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಮಾತನಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಆರ್ ಅಶೋಕ್ ಅವರಿದ್ದಾರೆ, ಮಾತಾಡ್ಸೋಣ. ಸರ್, ಹೋರಾಟನ ಇಲ್ಲಿ ಕೈ ಬಿಡ್ತೀರಾ, ಹೇಗಿರ್ತೀರಾ ಅಂತ ಸರ್? ಇಲ್ಲ, ಮುಂದುವರಿಸ್ತೀರಿ. ಇದು ಹೋರಾಟ ಇಲ್ಲಿ ಮುಂದುವರಿತೀರಿ. 4,000 ಅವ್ರ ಕೈಗೆ ಸಿಗೋವರೆಗೂ ಆ ಬಡ ಮಹಿಳೆಯರಿಗೆ ಅಲ್ಲಿವರೆಗೂ ಹೋರಾಟ. ಈ ಧರಣಿಯನ್ನು ಇವತ್ತು ವಾಕೌಟ್ ಮಾಡಿದಿರಿ. ನಮ್ಮ ಕ್ವಶನ್ಸ್ ಇದೆ, ಆ ಕ್ವಶನ್ ಅವ್ರವ್ರು ಹೋಗ್ತೀರಿ. ಆದರೆ ಹೋರಾಟ ವಿಧಾನಸೌಧ ಹೊರಗಡೆ ಹೋರಾಟವನ್ನು ಕಂಟಿನ್ಯೂ ಮಾಡ್ತಾರೆ. ಸಮಂಜಸವಾದಂಥ ಉತ್ತರವನ್ನು ಕೊಡಲಿಲ್ಲ, ವಿಷಾದನೂ ವ್ಯಕ್ತಪಡಿಸ್ತಾ ಇದ್ದಾರೆ, ಕ್ಷಮೆನೂ ಕೇಳ್ತಾ ಇಲ್ಲ. ನೋಡಿ, ಅವರು ಕ್ಷಮಾಪಣೆ ಕೇಳಿದೆ ದೊಡ್ಡ ವ್ಯಕ್ತಿ ಆಗಿರೋರು. ಆ 1,26,00,000 ಜನ ಇವ್ರನ್ನ ಕ್ಷಮಿಸ್ಬಿಡೋರು. ಕೇಳಿಲ್ಲ, ನಮಗೆ ಕೇಳಿ ಅಂತ ಹೇಳಿಲ್ಲ, ಆ ಜನಗಳು ಕೇಳಿ ಅಂತ ನಾವು ಹೇಳಿರೋದು. ನಮಗೆ ಕ್ಷಮಾಪಣೆ ಬೇಡ, ಆ ಜನಗಳಿಗೆ ಕ್ಷಮಾಪಣೆ ಅದನ್ನು ಕೇಳಿಲ್ಲ. ಅದರಿಂದ ಇದನ್ನು ಪಾರ್ಟಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡೋ ಮುಖಾಂತರ ಮಾಡ್ತೀವಿ. ದುಡ್ಡು ಯಾವ ಹಾಕ್ತು ಅಂತ ಹೇಳ್ತಾ ಇಲ್ವಲ್ಲ ಸರ್ ಅವರು? ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇಲ್ಲ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ದುಡ್ಡನ್ನು ತಿಂದು ಹಾಕಲಾಗಿದೆ, ಹಾಗಾಗಿ ಕ್ಷಮೆನೂ ಕೇಳ್ತಿಲ್ಲ, ಯಾವುದೇ ಆದಂತಹ ಉತ್ತರವನ್ನು ಕೊಡ್ತಿಲ್ಲ, ಹಾಗಾಗಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ, ಸದನದ ಹೊರಗೆ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಮಾತನಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಆರ್ ಅಶೋಕ್ ಅವರಿದ್ದಾರೆ, ಮಾತಾಡ್ಸೋಣ. ಸರ್, ಹೋರಾಟನ ಇಲ್ಲಿ ಕೈ ಬಿಡ್ತೀರಾ, ಹೇಗಿರ್ತೀರಾ ಅಂತ ಸರ್? ಇಲ್ಲ, ಮುಂದುವರಿಸ್ತೀರಿ. ಇದು ಹೋರಾಟ ಇಲ್ಲಿ ಮುಂದುವರಿತೀರಿ. 4,000 ಅವ್ರ ಕೈಗೆ ಸಿಗೋವರೆಗೂ ಆ ಬಡ ಮಹಿಳೆಯರಿಗೆ ಅಲ್ಲಿವರೆಗೂ ಹೋರಾಟ. ಈ ಧರಣಿಯನ್ನು ಇವತ್ತು ವಾಕೌಟ್ ಮಾಡಿದಿರಿ. ನಮ್ಮ ಕ್ವಶನ್ಸ್ ಇದೆ, ಆ ಕ್ವಶನ್ ಅವ್ರವ್ರು ಹೋಗ್ತೀರಿ. ಆದರೆ ಹೋರಾಟ ವಿಧಾನಸೌಧ ಹೊರಗಡೆ ಹೋರಾಟವನ್ನು ಕಂಟಿನ್ಯೂ ಮಾಡ್ತಾರೆ. ಸಮಂಜಸವಾದಂಥ ಉತ್ತರವನ್ನು ಕೊಡಲಿಲ್ಲ, ವಿಷಾದನೂ ವ್ಯಕ್ತಪಡಿಸ್ತಾ ಇದ್ದಾರೆ, ಕ್ಷಮೆನೂ ಕೇಳ್ತಾ ಇಲ್ಲ. ನೋಡಿ, ಅವರು ಕ್ಷಮಾಪಣೆ ಕೇಳಿದೆ ದೊಡ್ಡ ವ್ಯಕ್ತಿ ಆಗಿರೋರು. ಆ 1,26,00,000 ಜನ ಇವ್ರನ್ನ ಕ್ಷಮಿಸ್ಬಿಡೋರು. ಕೇಳಿಲ್ಲ, ನಮಗೆ ಕೇಳಿ ಅಂತ ಹೇಳಿಲ್ಲ, ಆ ಜನಗಳು ಕೇಳಿ ಅಂತ ನಾವು ಹೇಳಿರೋದು. ನಮಗೆ ಕ್ಷಮಾಪಣೆ ಬೇಡ, ಆ ಜನಗಳಿಗೆ ಕ್ಷಮಾಪಣೆ ಅದನ್ನು ಕೇಳಿಲ್ಲ. ಅದರಿಂದ ಇದನ್ನು ಪಾರ್ಟಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡೋ ಮುಖಾಂತರ ಮಾಡ್ತೀವಿ. ದುಡ್ಡು ಯಾವ ಹಾಕ್ತು ಅಂತ ಹೇಳ್ತಾ ಇಲ್ವಲ್ಲ ಸರ್ ಅವರು? ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇಲ್ಲ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ದುಡ್ಡನ್ನು ತಿಂದು ಹಾಕಲಾಗಿದೆ, ಹಾಗಾಗಿ ಕ್ಷಮೆನೂ ಕೇಳ್ತಿಲ್ಲ, ಯಾವುದೇ ಆದಂತಹ ಉತ್ತರವನ್ನು ಕೊಡ್ತಿಲ್ಲ, ಹಾಗಾಗಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ, ಸದನದ ಹೊರಗೆ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಮಾತನಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಆರ್ ಅಶೋಕ್ ಅವರಿದ್ದಾರೆ, ಮಾತಾಡ್ಸೋಣ. ಸರ್, ಹೋರಾಟನ ಇಲ್ಲಿ ಕೈ ಬಿಡ್ತೀರಾ, ಹೇಗಿರ್ತೀರಾ ಅಂತ ಸರ್? ಇಲ್ಲ, ಮುಂದುವರಿಸ್ತೀರಿ. ಇದು ಹೋರಾಟ ಇಲ್ಲಿ ಮುಂದುವರಿತೀರಿ. 4,000 ಅವ್ರ ಕೈಗೆ ಸಿಗೋವರೆಗೂ ಆ ಬಡ ಮಹಿಳೆಯರಿಗೆ ಅಲ್ಲಿವರೆಗೂ ಹೋರಾಟ. ಈ ಧರಣಿಯನ್ನು ಇವತ್ತು ವಾಕೌಟ್ ಮಾಡಿದಿರಿ. ನಮ್ಮ ಕ್ವಶನ್ಸ್ ಇದೆ, ಆ ಕ್ವಶನ್ ಅವ್ರವ್ರು ಹೋಗ್ತೀರಿ. ಆದರೆ ಹೋರಾಟ
ವಿಧಾನಸೌಧ ಹೊರಗಡೆ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ. ಅಲ್ಲ, ಸಮಂಜಸವಾದಂಥ ಉತ್ತರವನ್ನು ಕೊಡಲಿಲ್ಲ, ವಿಷಾದನೂ ವ್ಯಕ್ತಪಡಿಸ್ತಾ ಇದ್ದಾರೆ, ಕ್ಷಮೆನೂ ಕೇಳ್ತಾ ಇಲ್ಲ. ನೋಡಿ, ಅವರು ಕ್ಷಮಾಪಣೆ ಕೇಳಿದೆ ದೊಡ್ಡ ವ್ಯಕ್ತಿ ಆಗಿರೋರು. ಆ 1,26,00,000 ಜನ ಇವ್ರನ್ನ ಕ್ಷಮಿಸ್ಬಿಡೋರು. ಕೇಳಿಲ್ಲ, ನಮಗೆ ಕೇಳಿ ಅಂತ ಹೇಳಿಲ್ಲ, ಆ ಜನಗಳು ಕೇಳಿ ಅಂತ ನಾವು ಹೇಳಿರೋದು. ನಮಗೆ ಕ್ಷಮಾಪಣೆ ಬೇಡ, ಆ ಜನಗಳಿಗೆ ಕ್ಷಮಾಪಣೆ ಅದನ್ನು ಕೇಳಿಲ್ಲ. ಅದರಿಂದ ಇದನ್ನು ಪಾರ್ಟಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡೋ ಮುಖಾಂತರ ಮಾಡ್ತೀವಿ. ದುಡ್ಡು ಯಾವಾಗ ಹಾಕ್ತು ಅಂತ ಹೇಳ್ತಾ ಇಲ್ವಲ್ಲ ಸರ್ ಅವರು? ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇಲ್ಲ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ದುಡ್ಡನ್ನು ತಿಂದು ಹಾಕಲಾಗಿದೆ, ಹಾಗಾಗಿ ಕ್ಷಮೆನೂ ಕೇಳ್ತಿಲ್ಲ, ಯಾವುದೇ ಆದಂತಹ ಉತ್ತರವನ್ನು ಕೊಡ್ತಿಲ್ಲ. ಹಾಗಾಗಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ, ಸದನದ ಹೊರಗೆ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಮಾತನಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಆರ್ ಅಶೋಕ್ ಅವರಿದ್ದಾರೆ, ಮಾತನಾಡ್ಸೋಣ. ಸರ್, ಹೋರಾಟನ ಇಲ್ಲಿ ಕೈ ಬಿಡ್ತೀರಾ, ಹೇಗಿರ್ತೀರಾ ಅಂತ ಸರ್? ಇಲ್ಲ, ಮುಂದುವರಿಸ್ತೀರಿ. ಇದು ಹೋರಾಟ ಇಲ್ಲಿ ಮುಂದುವರಿತೀರಿ. 4,000 ಅವ್ರ ಕೈಗೆ ಸಿಗೋವರೆಗೂ ಆ ಬಡ ಮಹಿಳೆಯರಿಗೆ ಅಲ್ಲಿವರೆಗೂ ಹೋರಾಟ. ಈ ಧರಣಿಯನ್ನು ಇವತ್ತು ವಾಕೌಟ್ ಮಾಡಿದಿರಿ. ನಮ್ಮ ಕ್ವಶನ್ಸ್ ಇದೆ, ಆ ಕ್ವಶನ್ ಅವ್ರವ್ರು ಹೋಗ್ತೀರಿ. ಆದರೆ ಹೋರಾಟ ವಿಧಾನಸೌಧ ಹೊರಗಡೆ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ. ಅಲ್ಲ, ಸಮಂಜಸವಾದಂಥ ಉತ್ತರವನ್ನು ಕೊಡಲಿಲ್ಲ, ವಿಷಾದನೂ ವ್ಯಕ್ತಪಡಿಸ್ತಾ ಇದ್ದಾರೆ, ಕ್ಷಮೆನೂ ಕೇಳ್ತಾ ಇಲ್ಲ. ನೋಡಿ, ಅವರು ಕ್ಷಮಾಪಣೆ ಕೇಳಿದೆ ದೊಡ್ಡ ವ್ಯಕ್ತಿ ಆಗಿರೋರು. ಆ 1,26,00,000 ಜನ ಇವ್ರನ್ನ ಕ್ಷಮಿಸ್ಬಿಡೋರು. ಕೇಳಿಲ್ಲ, ನಮಗೆ ಕೇಳಿ ಅಂತ ಹೇಳಿಲ್ಲ, ಆ ಜನಗಳು ಕೇಳಿ ಅಂತ ನಾವು ಹೇಳಿರೋದು. ನಮಗೆ ಕ್ಷಮಾಪಣೆ ಬೇಡ, ಆ ಜನಗಳಿಗೆ ಕ್ಷಮಾಪಣೆ ಅದನ್ನು ಕೇಳಿಲ್ಲ. ಅದರಿಂದ ಇದನ್ನು ಪಾರ್ಟಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡೋ ಮುಖಾಂತರ ಮಾಡ್ತೀವಿ. ದುಡ್ಡು ಯಾವಾಗ ಹಾಕ್ತು ಅಂತ ಹೇಳ್ತಾ ಇಲ್ವಲ್ಲ ಸರ್ ಅವರು? ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇಲ್ಲ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ದುಡ್ಡನ್ನು ತಿಂದು ಹಾಕಲಾಗಿದೆ, ಹಾಗಾಗಿ ಕ್ಷಮೆನೂ ಕೇಳ್ತಿಲ್ಲ, ಯಾವುದೇ ಆದಂತಹ ಉತ್ತರವನ್ನು ಕೊಡ್ತಿಲ್ಲ. ಹಾಗಾಗಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ, ಸದನದ ಹೊರಗೆ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಮಾತನಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಆರ್ ಅಶೋಕ್ ಅವರಿದ್ದಾರೆ, ಮಾತನಾಡ್ಸೋಣ. ಸರ್, ಹೋರಾಟನ ಇಲ್ಲಿ ಕೈ ಬಿಡ್ತೀರಾ, ಹೇಗಿರ್ತೀರಾ ಅಂತ ಸರ್? ಇಲ್ಲ, ಮುಂದುವರಿಸ್ತೀರಿ. ಇದು ಹೋರಾಟ ಇಲ್ಲಿ ಮುಂದುವರಿತೀರಿ. 4,000 ಅವ್ರ ಕೈಗೆ ಸಿಗೋವರೆಗೂ ಆ ಬಡ ಮಹಿಳೆಯರಿಗೆ ಅಲ್ಲಿವರೆಗೂ ಹೋರಾಟ. ಈ ಧರಣಿಯನ್ನು ಇವತ್ತು ವಾಕೌಟ್ ಮಾಡಿದಿರಿ. ನಮ್ಮ ಕ್ವಶನ್ಸ್ ಇದೆ, ಆ ಕ್ವಶನ್ ಅವ್ರವ್ರು ಹೋಗ್ತೀರಿ. ಆದರೆ ಹೋರಾಟ ವಿಧಾನಸೌಧ ಹೊರಗಡೆ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ. ಅಲ್ಲ, ಸಮಂಜಸವಾದಂಥ ಉತ್ತರವನ್ನು ಕೊಡಲಿಲ್ಲ, ವಿಷಾದನೂ ವ್ಯಕ್ತಪಡಿಸ್ತಾ ಇದ್ದಾರೆ, ಕ್ಷಮೆನೂ ಕೇಳ್ತಾ ಇಲ್ಲ. ನೋಡಿ, ಅವರು ಕ್ಷಮಾಪಣೆ ಕೇಳಿದೆ ದೊಡ್ಡ ವ್ಯಕ್ತಿ ಆಗಿರೋರು. ಆ 1,26,00,000 ಜನ ಇವ್ರನ್ನ ಕ್ಷಮಿಸ್ಬಿಡೋರು. ಕೇಳಿಲ್ಲ, ನಮಗೆ ಕೇಳಿ ಅಂತ ಹೇಳಿಲ್ಲ, ಆ ಜನಗಳು ಕೇಳಿ ಅಂತ ನಾವು ಹೇಳಿರೋದು. ನಮಗೆ ಕ್ಷಮಾಪಣೆ ಬೇಡ, ಆ ಜನಗಳಿಗೆ ಕ್ಷಮಾಪಣೆ ಅದನ್ನು ಕೇಳಿಲ್ಲ. ಅದರಿಂದ ಇದನ್ನು ಪಾರ್ಟಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡೋ ಮುಖಾಂತರ ಮಾಡ್ತೀವಿ. ದುಡ್ಡು ಯಾವಾಗ ಹಾಕ್ತು ಅಂತ ಹೇಳ್ತಾ ಇಲ್ವಲ್ಲ ಸರ್ ಅವರು? ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇಲ್ಲ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ದುಡ್ಡನ್ನು ತಿಂದು ಹಾಕಲಾಗಿದೆ, ಹಾಗಾಗಿ ಕ್ಷಮೆನೂ ಕೇಳ್ತಿಲ್ಲ, ಯಾವುದೇ ಆದಂತಹ ಉತ್ತರವನ್ನು ಕೊಡ್ತಿಲ್ಲ. ಹಾಗಾಗಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ, ಸದನದ ಹೊರಗೆ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಮಾತನಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.